ರಾಮಾನುಜಾಯ ನಮಃ. ಈ ವಾರ್ಷಿಕೋತ್ಸವ ಬಗ್ಗೆ ಈಗ ನಮ್ಮ ಅರ್ಚಕರು ಶ್ರೀನಿವಾಸ ಸ್ವಾಮಿ ಹೇಳಿದ್ರೆ, ಈ ಸ್ಥಳ ಬಗ್ಗೆ ಸ್ವಲ್ಪ ನಾನು ಹೇಳ್ಬೇಕಾಯ್ತು, ಹೇಳ್ತೀನಿ. ಇಲ್ಲಿ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ ಅಂತ ಇದೆ. ಇದು ರಾಮಾನುಜ ಸ್ವಾಮಿ ಅವರ ಪಾದಗಳು ಇರೋ ಒಂದೇ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಅಂತ ನಾವು ಸುಮಾರು ಸಲ ಹೇಳಿದೀವಿ. ಈಗ ಈ ಬ್ರಹ್ಮೋತ್ಸವ ಅದನ್ನ ಹೆಮ್ಮೆ ಏನಂದ್ರೆ, ದೊಡ್ಡ ಮಹಿಮೆ ಅದು ಏನಂದ್ರೆ, ಇಡೀ ಪ್ರಪಂಚದಲ್ಲೇ ತಮಿಳ್ನಾಡಲ್ಲೂ ಆಂಧ್ರ ಪ್ರದೇಶ, ನೇಪಾಳ ಎಲ್ಲಾ ಕಡೆಯಲ್ಲೂ ವಿಷ್ಣು ದೇವರು ರಾಮಾನುಜ ಸ್ವಾಮಿ ಅವ್ರ ಉತ್ಸವಗಳೆಲ್ಲ ನಡೀತಾ ಇದೆ. ಆದ್ರೆ ಈ ಸಾಳಗ್ರಾಮ ಸ್ಥಳದಲ್ಲಿ ಮಾತ್ರ ಜಾತ್ರೆ ಉತ್ಸವ ಅವತ್ತು ರಾಮಾನುಜ ಸ್ವಾಮಿ ಮತ್ತೆ ನರಸಿಂಹಸ್ವಾಮಿ ಏಕಾಸನದಲ್ಲಿ ಅಂದ್ರೆ ಸಮವಾಗ ಕೂತ್ಕೊಂಡು ರಥದಲ್ಲಿ ಕೂತ್ಕೊಂಡು ರಥೋತ್ಸವ ನಡೀತದೆ. ಈ ತರ ಒಂದು ಉತ್ಸವ ಎಲ್ಲೂ ಇಲ್ಲ. ಅಂದ್ರೆ ರಾಮಾನುಜ ಸ್ವಾಮಿಗೆ ಎಷ್ಟು ಹೆಮ್ಮೆ ಅಂತ ನೋಡ್ಕೊಳ್ಳಿ. ಅದೇ ಮುಖ್ಯ ವಿಶೇಷ. ಇದಕ್ಕೆ ಎಲ್ಲಾ ಊರುಗಳಿಂದ ಭವಿಷ್ಯದಲ್ಲಿ ಎಲ್ಲರೂ ಬರುತ್ತಾರೆ. ಚೆನ್ನಾಗಿ ಬೆಳೀತದೆ ಈ ದೇವಸ್ಥಾನ. ಅದಕ್ಕೆ ನಿಮ್ ಸಹಕಾರ, ನಿಮ್ ಸಪೋರ್ಟ್, ಸಹಾಯ ಎಲ್ಲಾನು ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಇದನ್ನ ಎಲ್ರಿಗೂ ನಾವು ತಿಳಿಸ್ಬೇಕು. ಅದಕ್ಕೋಸ್ಕರನೇ ಈ ವರ್ಷದಿಂದ ಪ್ರತಿ ಉತ್ಸವಗಳು ಏನೇ ನಡೀತಾ ಇದೆ, ವೈಕುಂಠ ಏಕಾದಶಿ ಮತ್ತೆ ಕಾರ್ತಿಕ ದೀಪೋತ್ಸವ ಎಲ್ಲದಕ್ಕೂ ಒಂದು ನ್ಯೂಸ್ ಕೊಡೋಣ ಅಂತ ನಾವು ಶುರು ಮಾಡಿದ್ವಿ. ಈ ರೀತಿಯಲ್ಲಿ ಇದನ್ನ ತಿಳಿಸಿ ಎಲ್ರಿಗೂ ಗೊತ್ತಾಗಿ ಎಲ್ರು ಬಂದು ದೇವರ ಅನುಗ್ರಹ ತಗೊಂಡು ಹೋಗ್ಬೇಕು. ಈ ಊರು ಬೆಳಿಬೇಕು, ನಾವೆಲ್ಲ ಒಟ್ಟಿಗೆ ಇರಬೇಕು, ನಮ್ಮ ಹತ್ರ ಒಗ್ಗಟ್ಟು ಎಲ್ಲ ಚೆನ್ನಾಗಿರ್ಬೇಕು. ಅಭಿವೃದ್ಧಿ ಎಲ್ಲ ದೇವರ ಅನುಗ್ರಹದಿಂದಾನೇ ಬರುತ್ತೆ. ಸುಮ್ನೆ ನಾವು ಏನೇನೋ ಮಾಡೋದು ಮಾತಾಡೋದ್ರಿಂದ ಯಾವ ಅನುಗ್ರಹನೂ ಬರೋದಿಲ್ಲ. ದೇವರನ್ನ ನಾವು ಖುಷಿ ಪಡಿಸ್ಬೇಕು. ದೇವರು ಖುಷಿಯಾಗಿದ್ರೆ ಅಂದ್ರೆ, ಸಂತೋಷವಾಗಿದ್ರೆ ಅಂದ್ರೆ ಎಲ್ರಿಗೂ ಎಲ್ಲ ಒಳ್ಳೇದಾಗ್ತದೆ. ಅದಕ್ಕೆ ಎಲ್ರೂ ಪ್ರಯತ್ನ ಪಡೋಣ ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ತಿರ್ಗಿ ಹೇಳ್ತಾ ಇದೀನಿ, ಏಕಾಸನದಲ್ಲಿ ರಾಮಾನುಜ ಸ್ವಾಮಿ ಮತ್ತೆ ನರಸಿಂಹಸ್ವಾಮಿ ರಥದಲ್ಲಿ ಹತ್ತಿ ರಥಾರೋಹಣ ಆಗುತ್ತೆ, ರಥೋತ್ಸವ ನಡೀತದೆ. ಈ ರಾಮಾನುಜ ಜಯಂತಿಗೋಸ್ಕರನೇ ಇಲ್ಲಿ ಜಾತ್ರೆ. ನರಸಿಂಹಸ್ವಾಮಿ ಮತ್ತೆ ರಾಮಾನುಜ ಸ್ವಾಮಿ, ಆ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಇಲ್ಲಿ ರಾಮಾನುಜ ಸ್ವಾಮಿ ದೇವಸ್ಥಾನ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿಂದೇ ಹೋಗಿ ರಥ ಹತ್ತೋದು. ಈ ಉತ್ಸವಗಳನ್ನ ಎಲ್ಲ ಶುರು ಮಾಡಿರೋದು ರಾಮಾನುಜ ಸ್ವಾಮಿ ಅವರ ಶಿಷ್ಯರು, ಪ್ರಿಯ ಶಿಷ್ಯರು, ಈ ಊರಲ್ಲಿ ಹುಟ್ಟಿದವರು ಸ್ವಾಮಿ ವಡುಗನಂಬಿಗಳು. ಇನ್ನೊಂದು ಹೆಸರು ಅವ್ರಿಗೆ ಆಂಧ್ರಪೂರ್ಣರ್ ಅಂತ. ಆ ದೊಡ್ಡ ಸ್ವಾಮಿಗಳು ಹುಟ್ಟಿದ ಸ್ಥಳ ಅದು. ಅವರೇ ಈ ದೇವಸ್ಥಾನ ತನಕ ಕಟ್ಟಿದರೆ. ಅವರ ದೇವಸ್ಥಾನ ಹಿಂದೆ ಇದೆ. ಆ ದೇವಸ್ಥಾನದಿಂದಾನೇ ನಾವು ಮಾತಾಡ್ತಾ ಇದ್ವಿ. ಅವರ ಹುಟ್ಟಿದ ದಿವಸ ನಾಳಿದ್ದು ಶನಿವಾರ. ಆವತ್ತೇ ಪ್ರತಿ ವರ್ಷ ಅಂಗುರಾರ್ಪಣೆ ಶುರುವಾಗುತ್ತೆ. ಇವತ್ತು ಒಂದು ದಿವಸ ಹಿಂದೆ ಆಯ್ತು ಅಷ್ಟೇ. ಆವತ್ತು ಅಂಗುರಾರ್ಪಣೆ ಶುರುವಾಗಿ ರಾಮಾನುಜ ಜಯಂತಿ ಇವತ್ತು ರಥೋತ್ಸವ. ಮಾರನೇ ದಿವಸ ರಥೋತ್ಸವಗೆ ದಾಶರಥಿ ಅಂತ ಇನ್ನೊಂದು ದೊಡ್ಡ ಶಿಷ್ಯರು ಅವರ ಪಾದಗಳನ್ನ ಮುಟ್ಟಿ, ಇಲ್ಲಿ ಒಂದು ಕೊಳ ಆಯ್ತು, ಆ ಕೊಳದಲ್ಲಿ ಅವರ ಪಾದಗಳನ್ನ ಮುಟ್ಟಿದ ಮೇಲೆ ಆ ತೀರ್ಥತನ್ನ ಯಾರೆಲ್ಲ ಕುಡಿದಿದ್ರು ಅದನ್ನ ಯೂಸ್ ಮಾಡಿದ್ರು ಅವ್ರಿಗೆಲ್ಲ ಪರಿವರ್ತನೆ ಆಗಿತ್ತು ಅಂತ